ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಯಾಜಕ ಕಾಂಡ 17ನೇ ಅಧ್ಯಾಯದಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯಾಜಕ ಕಾಂಡ 17, 10ರಿಂದ 14ರವರೆಗೆ ಓದುವಾಗ, ರಕ್ತ ಸಮೇತ ಮಾಂಸಾಹಾರಿ ಉಪಯೋಗಿಸಬಾರದು. ರಕ್ತವು ಪ್ರಾಣಕ್ಕೆ ಆಧಾರ. ರಕ್ತವನ್ನು ಭೂಮಿಗೆ ಸುರಿಸಿ ಉಪಯೋಗಿಸಬೇಕು ಅಂತ ದೇವರ ನಾಮಕ್ಕೆ ಸ್ತೋತ್ರ. ಈಗ ದೇವರು ನಮಗೆ ತಿನ್ನಲಿಕ್ಕೆ ಕೊಟ್ಟಂತ ಪ್ರಾಣಿ ಪಕ್ಷಿಗಳನ್ನ ನಾವು ಹಿಂದಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ. ದನದ ಮಾಂಸ, ಕುರಿ ಮಾಂಸ, ಮೇಕೆ ಅಂದ್ರೆ ಆಡು, ಮತ್ತೆ ರೆಕ್ಕೆ ಪರೆಪರೆಯಾದಂತ ಕೋಳಿಗಳು, ಮತ್ತೆ ರೆಕ್ಕೆ ಪರೆಪರೆಯಾದಂತ ಪಕ್ಷಿಗಳು. ಆಮೇಲೆ ಈ ಪ್ರಾಣಿಗಳಲ್ಲಿ ಈಗ ದನ ಇರ್ಬೋದು, ಮೇಕೆ, ಕುರಿ, ಮತ್ತೆ ಆಮೇಲೆ ಕಾಡಿನಲ್ಲಿ ಓಡಾಡುವಂತ ಜಿಂಕೆ, ಇದನ್ನು ತಿನ್ನಬಹುದು ಈ ಪ್ರಾಣಿಗಳಲ್ಲಿ. ಅದನ್ನ ಮತ್ತೆ ಪರೆಪರೆಯಾದಂತ ಅಂದ್ರೆ ಕೋಳಿಗಳಲ್ಲಿ ಕೂಡ ಒಂದೇ ಬಣ್ಣದ ಕೋಳಿ ಪಕ್ಷಿಗಳನ್ನು ಕೂಡ ತಿನ್ನಬಾರದು. ಅಷ್ಟನ್ನು ನಮಗೆ ತಿನ್ನಕ್ಕೆ ದೇವರು ಕೊಟ್ಟಿದ್ದಾರೆ. ಆದ್ರೆ ಕೊಟ್ಟು ಕೂಡ ಅದನ್ನು ಏನ್ ಮಾಡ್ಬೇಕಂದ್ರೆ, ಕೆಲವರು ಏನ್ ಮಾಡ್ತಾರೆ ಇವತ್ತು, ರಕ್ತ ಸಮೇತ ಮಾಂಸವನ್ನ ತಿಂತಾರೆ. ಅದು ಬಹಳ ದೊಡ್ಡ ತಪ್ಪು. ಅದು ರಕ್ತ ಪ್ರಾಣಕ್ಕೆ ಆಧಾರ. ಒಂದು ವೇಳೆ ಪ್ರಾಣಿಯ ರಕ್ತವನ್ನು ನಾವು ಹಾಗೆ ಮಾಂಸದೊಡನೆ ಸಾರು ಮಾಡಿ ತಿನ್ನುವುದಾದರೆ ಅದನ್ನು ನಾವು ಕೊಲೆ ಮಾಡಿದ ಹಾಗೆ ಆಯಿತು. ಹಾಗೆ ರಕ್ತವು ಯಾರದ್ದಾಗಿದೆ? ಅದು ದೇವರದ್ದಾಗಿದೆ. ಆದ್ದರಿಂದ ಅದನ್ನ ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡಿ ಕುತ್ತಿಗೆ ಕೊಯ್ದು ಕೆಳಗಡೆ ಹಾಕಬೇಕು. ಆ ರಕ್ತವು ಸಂಪೂರ್ಣ ಭೂಮಿಗೆ ಹೋದ ಮೇಲೆ ಆ ಮಾಂಸವನ್ನು ಮಾತ್ರ ಸಾರು ಮಾಡಿ ನಾವು ತಿನ್ನಬೇಕು. ಇದುವೇ ನೋಡಿ, ಇವತ್ತು ಮುಸ್ಲಿಮ್ಸ್ ಅವರು ಕೂಡ ಏನ್ ಮಾಡ್ತಾರೆ, ಕುತ್ತಿಗೆ ಪ್ರಾರ್ಥನೆ ಮಾಡಿ ಕುತ್ತಿಗೆನ ಕೊಯ್ದು ಹಾಕ್ತಾರೆ. ರಕ್ತವು ಸಂಪೂರ್ಣ ಹೋದ ಮೇಲೆ ಅದನ್ನ ಸಾರು ಮಾಡಿ ತಿನ್ನಬಹುದು. ಇದು ನಮಗೂ ಕೂಡ ಒಂದು ನಿಯಮವಾಗಿದೆ, ದೇವರು ಆರಿಸಲ್ಪಟ್ಟ ನಮಗೂ ಕೂಡ. ಕಾರಣ ಇವತ್ತು ಮನುಷ್ಯನಿಗೆ ಕೂಡ ರಕ್ತ ಇಲ್ಲ ಇದ್ರೆ ಆಸ್ಪತ್ರೆಗೆ ಹೋಗುವಾಗ ಡಾಕ್ಟರ್ ಹೇಳ್ತಾರೆ, ನಿನ್ನ ಶರೀರದಲ್ಲಿ ರಕ್ತ ಇಲ್ಲ ಅಂತ. ನಾನಾ ರೀತಿಯ ಜೀರ್ಣ ಶಕ್ತಿ ಆಗೋದಿಲ್ಲ, ಬಲಹೀನತೆ, ಮಾನಸಿಕವಾಗಿಯೂ ಕೂಡ ಹುಚ್ಚರಾಗಬಹುದು ರಕ್ತ ಇಲ್ಲದಿದ್ರೆ. ಇದು ರಕ್ತವೇ ನಮ್ಮ ಶರೀರಕ್ಕೆ ಆಧಾರಕ್ಕೆ, ಶಕ್ತಿಗೆ ಕಾರಣವಾಗಿದೆ. ಹಾಗೆ ರಕ್ತ ಸಮೇತ ತಿನ್ನಬಾರದು. ಇದು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಕೂಡ ಇದೇ ವಿಷಯ ಸ್ವಾಮಿ ಅಪೊಸ್ತಲರ ಮುಖಾಂತರ ಹೇಳಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಹನ ಜಲಪ್ರಳಯದಲ್ಲಿ ಕೂಡ ಕಡೆಗೆ ನೋಹನಿಗೂ ನೋಹನ ಮಕ್ಕಳಿಗೂ ಈ ವಿಧಿಯನ್ನೇ ದೇವರು ವಿಧಿಸಿದ್ದಾರೆ. ಇದು ಬಹಳ ಮುಖ್ಯ. ಆದ್ರೆ ಅಪೊಸ್ತಲರ ಪೌಲರು ಹೊಸ ಒಡಂಬಡಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಹೇಳಿದರೆ, ಮಾರ್ಕೆಟ್ನಿಂದ ಯಾವ ಮಾಂಸವನ್ನಾದ್ರೂ ನೀವು ತಂದು ತಿನ್ನಿ ಅಂತ. ಅದು ನಮಗೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ಅವರು ಅದನ್ನಲ್ಲಿ ಕೊಯ್ದು ಅದರ ಚರ್ಮವನ್ನೆಲ್ಲ ಸುಳಿದು ಅದರಲ್ಲಿ ನೇತು ಹಾಕಿರ್ತಾರೆ. ಆಗ ಅದರ ರಕ್ತವೆಲ್ಲ ಸಂಪೂರ್ಣ ಇಳಿದು ಹೋಗಿರ್ತದೆ. ಆದ ಕಾರಣ ಮಾರ್ಕೆಟ್ ಇಂದ ತಂದ ಮಾಂಸವನ್ನು ತಿನ್ನಬಹುದು. ಈಗ ನಾವು ಸ್ವಂತವಾಗಿ ಕೊಯ್ಯುವಾಗ ಖಂಡಿತವಾಗಿ ಕೊಯ್ದು ಅಲ್ಲಿ ಹಾಕಿ ಅದರ ರಕ್ತ ಹೋದ ಮೇಲೆ ನಾವು ಮಾಂಸ ಮಾಡಿ ತಿನ್ನಬೇಕು. ಮುಸ್ಲಿಮ್ಸ್ ಅವರು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇದು ಪ್ರತಿಯೊಬ್ಬರಿಗೂ ಸಂಬಂಧ ಪಡುವಂತ ವಿಷಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಮುಂದೆ ಯಾಜಕ ಕಾಂಡ 17, 15 ಮತ್ತು 16ನೇ ವಚನಕ್ಕೆ ಹೋಗೋಣ. 17, 15 ಮತ್ತು 16. ತಾನಾಗಿ ಸತ್ತು ಬಿದ್ದದ್ದನ್ನಾಗಲಿ ಕಾಡು ಮೃಗ ಕೊಂದದನ್ನಾಗಲಿ ತಿಂದವನು ಸ್ವದೇಶದವನಾದರೂ ಅನ್ಯ ದೇಶದವನಾದರೂ ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಂಡು ಸ್ನಾನ ಮಾಡಬೇಕು. ಆ ಸಾಯಂಕಾಲದವರೆಗೆ ಅಶುದ್ಧನಾಗಿದ್ದು ಬಳಿಕ ಶುದ್ಧನಾಗುವನು. ಅವನು ತನ್ನ ಬಟ್ಟೆಗಳನ್ನು ಒಗೆದುಕೊಳ್ಳದೆಯೂ ಸ್ನಾನ ಮಾಡದೆಯೂ ಹೋದರೆ ತನ್ನ ಪಾಪದ ಫಲವನ್ನು ಅನುಭವಿಸಬೇಕು. ನೋಡಿ, ತಾನಾಗಿ ಬಿದ್ದವ ಪ್ರಾಣಿಗಳನ್ನ ಮಾಂಸ ಮಾಡಿಕೊಂಡು ತಿನ್ನಬಾರದು ಅಂತೇಳಿ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ ವಿಮೋಚನಾ ಕಾಂಡದಲ್ಲಿ. ಈಗ ಇಲ್ಲಿ ಕೂಡ ದೇವರು ಅದನ್ನೇ ಹೇಳಿದ್ದಾರೆ. ಬೇರೆಯವರು ತಿಂತಾರೆ, ಇದು ದೇವರಿಂದ ಆಯ್ಕೆಯಾದ ನಮಗೆ ಈ ಒಂದು ನಿಯಮ ದೇವರದ್ದು.
ಖಂಡಿತವಾಗಿ ತಿನ್ನಲೇಬಾರದು. ಒಂದು ವೇಳೆ ಅವನು ಗೊತ್ತಿದ್ದರೂ ತಿನ್ನಲೇಬಾರದು, ಗೊತ್ತಿಲ್ಲದೆ ತಿಂದ ಮೇಲೆ ಯಾರಾದರೂ ಹೇಳಿದ್ರೆ ಅಂಥವರಿಗೆ ಗೊತ್ತಾದ ಮೇಲೆ ಖಂಡಿತವಾಗಿ ಅವನ ಬಟ್ಟೆಯನ್ನು ತೊಳೆದು ಬಿಡಬೇಕು, ನೀರಿನಲ್ಲಿ ಶುದ್ಧೀಕರಿಸಬೇಕು, ಸಂಪೂರ್ಣ ಸ್ನಾನ ಮಾಡಬೇಕು. ಆ ದಿವಸ ಸಾಯಂಕಾಲದವರೆಗೆ ಅವನು ಅಶುದ್ಧನಾಗಿರುತ್ತಾನೆ. ದೇವರಲ್ಲಿ ಮತ್ತೆ ಪಶ್ಚಾತ್ತಾಪ ಕೂಡ ಪಡಬೇಕು. ಒಂದು ವೇಳೆ ಅವನು ಗೊತ್ತಿಲ್ಲದೆ ತಿಂದು ಆ ರೀತಿ ಶುದ್ಧೀಕರಣವಾಗದ ಹೋದರೆ ಖಂಡಿತವಾಗಿ ಬಹಳ ಶಿಕ್ಷೆಗೆ ಒಳಗಾಗ್ತಾರೆ ಅಂತ ಇದರ ಅರ್ಥ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾರೆ, ಇವತ್ತು ಒಂದು ವೇಳೆ ಕಾಡಿನಲ್ಲಿ ದನಗಳನ್ನ ಹುಲಿಗಳು ತಿಂದ್ರೆ ಅದನ್ನು ಹಾಗೆ ತಿಂತಾರೆ, ಅಥವಾ ಹಂದಿಗಳನ್ನ ತಿಂದ್ರೆ ಅದನ್ನು ಹಾಗೆ ತಂದು ಹಂದಿ ಮಾಂಸದು ತಿನ್ನಲೇಬಾರದು. ಜಿಂಕೆ ಮಾಂಸವನ್ನು ಕೂಡ ಆ ರೀತಿ ಕೆಲವರು ಹಾಗೆ ಮಾಡ್ತಾರೆ. ಇವತ್ತು ಪರೆ ಆಗಿದ್ದ ಕೋಳಿಯನ್ನಿತ್ತು, ಕೋಳಿ ಹಿಡಿಯುವ ಗುಳ್ಳೆದಾಯಿ ಕೂಡ ಓಡಿಸಿಕೊಂಡು ಹೋಗಿ ಅದನ್ನು ಕೊಂದು ಹಾಕಿದ್ರೆ ಅದನ್ನ ತಂದು ಸಾರು ಮಾಡಿ ತಿನ್ನೋರು ಕೂಡ ಇದ್ದಾರೆ. ಆದ್ರೆ ಬೇರೆಯವರಿಗೆ ಇದು ನಿಯಮ ಅಲ್ಲ. ಆದ್ರೆ ನಮಗೆ ಈ ನಿಯಮವನ್ನ ದೇವರು ಆದುಕೊಂಡಂತ ನಮಗೆ ಖಂಡಿತವಾಗಿ ನಾವು ಈ ನಿಯಮವನ್ನ ಪಾಲಿಸಲೇಬೇಕು. ಇತರರು ತಿಂದ್ರು ಅವರಿಗೂ ಕೂಡ ಏನಾಗ್ತದೆ, ಶಿಕ್ಷೆ ಬಂದೇ ಬರುತ್ತದೆ. ಬಹಳ ಎಚ್ಚರವಾಗಿರಬೇಕು. ಈಗ ಯಾಜಕಕಾಂಡ 18ನೇ ಅಧ್ಯಾಯ 1ರಿಂದ 5ರವರೆಗೆ ನಾವು ಓದಿಕೊಳ್ಳೋಣ. ಯಾಜಕಕಾಂಡ 18 1ರಿಂದ 5ರವರೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮ್ಮ ದೇವರಾಗಿರುವ ಯೆಹೋವನು. ನೀವು ವಾಸವಾಗಿದ್ದ ಐಗುಪ್ತ ದೇಶದ ಆಚಾರಗಳನ್ನು ಅನುಸರಿಸಬಾರದು. ನಾನು ನಿಮ್ಮನ್ನು ಬರಮಾಡುವ ಕಾನಾನ್ ದೇಶದ ಆಚರಣೆಗಳನ್ನು ನೀವು ಅನುಸರಿಸಬಾರದು. ಅವರಲ್ಲಿರುವ ನಿಯಮಗಳಿಗೆ ನೀವು ಒಳಗಾಗಬಾರದು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿರುವುದರಿಂದ ನನ್ನ ನಿರ್ಣಯಗಳ ಪ್ರಕಾರವೇ ನೀವು ನಡೆಯಬೇಕು. ನನ್ನ ವಿಧಿಗಳನ್ನು ಅನುಸರಿಸಬೇಕು. ನನ್ನ ಆಜ್ಞಾ ವಿಧಿಗಳ ಪ್ರಕಾರ ನಡೆದುಕೊಳ್ಳುವವರು ಆ ಆಜ್ಞಾ ವಿಧಿಗಳ ಮೂಲಕ ಬದುಕುವರು. ಆದುದರಿಂದ ನೀವು ಅವುಗಳನ್ನೇ ಅನುಸರಿಸಬೇಕು. ನಾನು ಯೆಹೋವನು ಅಂತ ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದ್ರು. ಅಲ್ಲಿ ನಾನಾ ತರದ ವಿಚಾರಗಳು ಬೇರೆ ಇದ್ದವು, ಅದನ್ನು ಕೂಡ ನಡೆಸಬಾರದು. ಆಮೇಲೆ ಕಾನಾನ್ ದೇಶ ಸೇರಿಸಿದ ಮೇಲೆ ಅಲ್ಲಿ ಮೊದಲು ನಡೀತಾ ಇರುವ ವಿಚಾರಗಳನ್ನು ಕೂಡ ನಡೆಸಬಾರದು ನೀವು. ಆದರೆ ನಾನು ಏನು ನಿಮಗೆ ಹೇಳ್ತೇನೆ, ಆಜ್ಞೆ ಕೊಡ್ತೇನೆ, ಅದರಂತೆ ನೀವು ನಡೆಯಬೇಕು. ಹಾಗಾದರೆ ಮಾತ್ರ ನನ್ನ ಆಶೀರ್ವಾದ ನಿಮಗೆ ಅಂತ ತಿಳಿಸಿದ್ರು ದೇವರು ಇಸ್ರಾಯೇಲರಿಗೆ. ಅದೇ ಪ್ರಕಾರ ಇವತ್ತು ನಾವು ಕೂಡ ಹಿಂದೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಈ ಲೋಕದ ವಿಷಯಗಳಿಂದ 10 ಆಜ್ಞೆಗಳಿಗೆ ವಿರುದ್ಧವಾಗಿ, ದೇವರ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆದಾಗ ಬಹಳ ಕಷ್ಟ, ಸಂಕಟ, ಪಾಪಗಳಿಗೆ ನಾವು ಗುರಿಯಾಗಿದ್ದೆವು. ಆದರೆ ದೇವರು ನಮಗೆ ದರ್ಶನ ಕೊಟ್ಟು ಅನೇಕ ಪಾಪಗಳಿಂದ, ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿ ವಿಶೇಷವಾದ ಜ್ಞಾನವನ್ನ ಕೊಟ್ಟು ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಮತ್ತೆ ನಮ್ಮ ಹಿಂದಿನ ಪಾಪಗಳಿಗೆ, ನಿಯಮಗಳಿಗೆ ನಾವು ಹೋಗಬಾರದು. ದೇವರು ಏನು ಹೇಳ್ತಾರೋ ಅದರಂತೆ ನಾವು ನಡೆದರೆ ಮಾತ್ರ ದೇವರು ನಮ್ಮನ್ನು ಆಶೀರ್ವದಿಸುವರಾಗಿದ್ದಾರೆ. ಇಲ್ಲದಿದ್ರೆ ಖಂಡಿತವಾಗಿ ದೇವರ ಆಶೀರ್ವಾದವು ನಾವು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಅದುವೇ 10 ದಶಾಜ್ಞೆಗಳನ್ನು ಆಗಾಗ ನಿಮಗೆ ತಿಳಿಯಪಡಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ರಿಂದ 17ರವರೆಗೆ ಓದುವಾಗ, ಯಾಜಕಕಾಂಡ 18 6ರಿಂದ 17ರವರೆಗೆ ಓದುವಾಗ, ರಕ್ತ ಸಂಬಂಧಿಗಳೊಡನೆ ಶಾರೀರಿಕ ಸಂಬಂಧ ಇಟ್ಟುಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಅನೈತಿಕ ಸಂಪರ್ಕದಲ್ಲಿ ಏನ್ ಮಾಡ್ತಾರೆ, ಅನೈತಿಕ ಸಂಪರ್ಕ ಮಾಡಲೇಬಾರದು. ವ್ಯಭಿಚಾರ ಆದ್ರೂ ಕೂಡ ಶರೀರ ಸಂಬಂಧವನ್ನ ಇಟ್ಟುಕೊಳ್ಳಬಾರದು, ಒಂದು ವಿಷಯ ಅದು. ಆಮೇಲೆ ಸೋದರ ಮಾವ, ಸೊಸೆ, ತಾಯಿ, ಅಕ್ಕ ತಂಗಿಯರೊಂದಿಗೆ, ಹೆಂಡತಿ ಅಕ್ಕ ತಂಗಿಯರೊಂದಿಗೆ. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂದ್ರೆ, ಇವತ್ತು ಅಣ್ಣ ಒಂದು ಮದುವೆ ಆದ್ಮೇಲೆ ಅದೇ ಅಣ್ಣನ ಹೆಂಡತಿಯ ಅಂದ್ರೆ ಅತ್ತಿಗೆ ತಂಗಿಯನ್ನ, ತಮ್ಮನ್ನು ಕೂಡ ಮದುವೆ ಆಗ್ತಾರೆ. ಅದು ಬಹಳ ತಪ್ಪು. ಅಲ್ಲಿ ಅಕ್ಕ ತಂಗಿಯರನ್ನು ಒಂದೇ ಮನೆಗೆ ಮದುವೆ ಮಾಡಿಕೊಂಡು ಬರಬಾರದು. ಅಲ್ಲಿ ಮನಸ್ತಾಪ ಉಂಟಾಗ್ತದೆ. ಅದು ಸಂಬಂಧಿಗಳ ವಿಚಾರದಲ್ಲಿ ಬರುತ್ತದೆ. ಅದರಿಂದ ಅದು ಮಾಡಬಾರದು. ಒಂದು. ಎರಡನೇದಾಗಿ, ಇವತ್ತು ಅಕ್ಕನ ಮಗಳನ್ನೇ ತಮ್ಮ ಮದುವೆ ಆಗ್ತಾನೆ. ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವನು ಸೋದರ ಮಾವ ಆಗ್ಬೇಕು. ಅಲ್ಲಿ ರಕ್ತ ಸಂಬಂಧ ಬರ್ತದೆ.
ಆದ್ರಿಂದ ಇವತ್ತು ಅನೇಕ ಏನಾಗಿದೆ ಅಂದ್ರೆ ಇವತ್ತು ಅಕ್ಕನ ಮಗಳನ್ನೇ ತಮ್ಮಂದಿರು ಮದುವೆಯಾಗಿ ಹುಟ್ಟುವ ಮಕ್ಕಳು ಒಂದು ಗರ್ಭಪಾತವಾಗ್ತಾ ಇರ್ತದೆ, ಇಲ್ಲದ್ರೆ ಅಂಗವಿಕಲರಾಗ್ತಾ ಇರ್ತಾರೆ, ಇಲ್ಲದ್ರೆ ನಾನಾ ರೀತಿಯಲ್ಲಿ ಗಂಡ ಹೆಂಡತಿ ಕೂಡ ಅವರು ಸರಿ ಇರೋದಿಲ್ಲ. ಇದರ ಇವತ್ತು ವಿಜ್ಞಾನಿಗಳು ಕೂಡ ಎಲ್ಲ ವಿಜ್ಞಾನದಲ್ಲಿ ಕೂಡ ಇದೇ ಬಂದಿದೆ. ಅನೇಕ ಡಾಕ್ಟರ್ಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಅನೇಕ ಕಡೆಗೆ ಮಕ್ಕಳಾದ್ರೂ 2-3 ಗರ್ಭಪಾತ ಆಗ್ತದೆ. ಇದೆಲ್ಲ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಆದ್ರಿಂದ ದಯವಿಟ್ಟು ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದಿರು ಮದುವೆ ಆಗಬಾರದು, ಮತ್ತೆ ಸ್ವಂತ ಅಕ್ಕನ ಮಕ್ಕಳನ್ನ ತಮ್ಮಂದಿರು ಕೂಡ ಮದುವೆ ಆಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ರಕ್ತ ಸಂಬಂಧಿಗಳೊಡನೆ ಯಾವುದೇ ಕಾರಣಕ್ಕೂ ಸಂಬಂಧ ಮೈಗೂಡಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಷ್ಟೋ ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ಹಾಗೆ 18ನೇ ಒಂದು ವಚನವನ್ನ ಓದಿಕೊಳ್ಳೋಣ. 18 ಹೆಂಡತಿ ಜೀವದಿಂದಿರುವಾಗಲೇ ಆಕೆಯ ಒಡ ಹುಟ್ಟಿದವಳನ್ನು ಮದುವೆ ಮಾಡಿಕೊಂಡು ಹೆಂಡತಿಗೆ ಮನಸ್ತಾಪವನ್ನುಂಟು ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನೇ ಈಗ ಹೇಳಿದಂತ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 19 ಮತ್ತು 20ನೇ ವಚನವನ್ನ ಯಾಜಕಕಾಂಡ 18, 19, 20 ಮುಟ್ಟಿನಿಂದ ಅಶುದ್ಧಳಾದ ಸ್ತ್ರೀಯನ್ನು ಸಂಗಮಿಸಬಾರದು, ಪರ ಸ್ತ್ರೀ ಗಮನದಿಂದ ಅಪರಿಶುದ್ಧರಾಗಬಾರದು. ಅನೇಕರು ನೋಡಿ ಅವರ ತಿಂಗಳ ಮುಟ್ಟು ರಕ್ತಸ್ರಾವ ಆಗ್ತಿರುವಾಗಲೇ ಅನೇಕರು ಏನಾಗ್ತದೆ ಇದ್ರೆ ಅಂತವ್ರ ಜೊತೆಲಿ ಯಾವಾಗ್ಲೂ ಅಂದ್ರೆ ಹೆಂಡತಿಯರೊಂದಿಗೆ ಖಂಡಿತವಾಗಿಯೂ ಅಂತವ್ರಿಗೆ ಸಂಪರ್ಕವೇ ಮಾಡಬಾರದು. ಆ ಸಮಯದಲ್ಲಿ ಅವರಿಂದ 8 ದಿವಸ 7 ದಿವಸ ದೂರ ಇರಲೇಬೇಕು. ಯಾಕೆಂದ್ರೆ ಮುಟ್ಟಿದ ಹೆಂಗಸು 7 ದಿವಸ ಹೊರಗೆ ಇರಬೇಕೆಂಬುದಾಗಿ ನಾವು ಹಿಂದಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ. ಆಮೇಲೆ 20ನೇ ವಚನ ನೋಡುವಾಗ ಪರ ಸ್ತ್ರೀ ಗಮನದಿಂದ ಅಪರಿಶುದ್ಧವಾಗಬಾರದು. ತನ್ನ ಸ್ವಂತ ಹೆಂಡತಿ ಅಲ್ಲದೆ ಇತರರೊಂದಿಗೆ ಖಂಡಿತವಾಗಿಯೂ ವ್ಯಭಿಚಾರ ಮಾಡಬಾರದು, ಸಂಘ ಮಾಡಬಾರದು. ಅದು ಕೂಡ ಬಹಳ ಒಂದು ದೊಡ್ಡ ಶಾಪವಾಗಿದೆ. ತಿಳಿದು ತಪ್ಪು ಮಾಡಿದರೆ ಬಹಳ ದೊಡ್ಡ ಶಿಕ್ಷೆಗೊಳಗಾಗಬೇಕಾಗ್ತದೆ. ಇದು ಈಗ ದೇವರು ನಮಗೆ ಪಡಿಸ್ತಲೇ ಇದ್ದಾರೆ. ಇವತ್ತು ನಾವು ಕಾಣಬಹುದು ಇದನ್ನು. ಅನೇಕರು ವ್ಯಭಿಚಾರದಿಂದಾಗಿ ಏನಾಗ್ತದೆ, ಕೈ ಕಾಲು ಮುಚ್ಚಿಕೊಳ್ತಾರೆ, ಹೊಡೆಯುತ್ತಾರೆ, ಕೊಲೆಯಾಗ್ತದೆ, ಆಮೇಲೆ ಜೈಲಿಗೆ ಹೋಗ್ಬೇಕಾಗ್ತದೆ, ಅಲ್ಲಿ ಜೈಲು ವಾಸವನ್ನು ಅನುಸರಿಸಬೇಕಾಗ್ತದೆ, ಪೊಲೀಸವರ ಕೈಲೇ ಒದೆತಿರ್ಬೇಕಾಗ್ತದೆ. ಲೋಕದ ಕಾನೂನು ಇದೆಲ್ಲ ಪರಸ್ತ್ರೀ ಸಂಘ. ಅದಕ್ಕೆ ಹೇಳಿದ 10 ದಶಾಜ್ಞೆಗಳಲ್ಲಿ ವ್ಯಭಿಚಾರ ಮಾಡಬಾರದು. ಬಹಳ ಸ್ವಂತ ಹೆಂಡತಿಯೊಂದಿಗೆ ಮಾತ್ರ ಅಲ್ಲದೆ ಅನೈತಿಕ ಸಂಪರ್ಕ ಇಟ್ಟುಕೊಳ್ಳಬಾರದು. ಸರ್ವನಾಶ ಅಂತ ಹೇಳುವಂಥದ್ದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 21ನೇ ವಚನವನ್ನು ಓದಿಕೊಳ್ಳೋಣ. ಯಾಜಕಕಾಂಡ 18, 21 ನಿಮ್ಮ ಮಕ್ಕಳಲ್ಲಿ ಯಾರನ್ನಾದರೂ ಮೊಳಕನಿಗೆ ಸಮರ್ಪಿಸಿ ನಿಮ್ಮ ದೇವರ ಹೆಸರನ್ನು ಅಪಕೀರ್ತಿಗೆ ಗುರಿ ಮಾಡಬಾರದು, ನಾನು ಯೆಹೋವನು. ನೋಡಿ, ಒಬ್ಬೊಬ್ರು ಏನ್ ಮಾಡ್ತಾರೆ, ದೇವದಾಸಿಗಳ ಪದ್ಧತಿಯನ್ನ ಇದು ಸೂಚಿಸಿದೆ. ಜಾಸ್ತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಇರುವಂತದ್ದು. ಒಂದು ತಂದೆ ತಾಯಿ ಏನ್ ಮಾಡ್ತಾರೆ, ಒಂದು ಯಾವ ಪ್ರಾಯಕ್ಕೆ ಬಂದ ಹುಡುಗಿಯರನ್ನ ಅಲ್ಲಿ ಏನ್ ಮಾಡ್ತಾರೆ, ಇದು ಆ ಅಮ್ಮನಿಗೆ ಈ ಅಮ್ಮನಿಗೆ, ಉದಾಹರಣೆಗೆ ಎಲ್ಲಮ್ಮ, ಉಳಿಗಮ್ಮ, ಗಂಗಮ್ಮ, ಇನ್ನು ಏನೇನೋ ಹೇಳಿಕೊಂಡು ಬಿಟ್ಟು ಬಿಡ್ತಾರೆ. ಅವರು ದೇವದಾಸಿಗಳಾಗ್ತಾರೆ, ಮದುವೆ ಇಲ್ಲ, ಮಕ್ಕಳನ್ನ ಪಡ್ಕೊಳ್ತಾರೆ. ಇದು ಬಹಳ ದೊಡ್ಡ ಒಂದು ಶಾಪವಾಗಿದೆ. ದೇವರು ಅಂತೂ ಬಹಳ ಶಿಕ್ಷೆ ಕಡೆಗೆ ಅವ್ರ ಕಷ್ಟ ಸಂಕಟ ದುಃಖ ನಾನಾ ತರದ ಕಾಯಿಲೆಗಳಿಗೂ ಶಿಕ್ಷೆ ಅಲ್ಲಿ ಬಂದೇ ಕಾಯಿಲೆಗಳಿಗೆ ಒಳಗಾಗಬೇಕಾಗ್ತದೆ. ಅಂದ್ರೆ ದೇವರ ಕೋಪಕ್ಕೆ ಗುರಿ ಆಗ್ತದೆ. ಇದು ಕೂಡ ಬೈಬಲಲ್ಲಿ ಕೂಡ ಇದೆ ಈ ವಿಷಯಗಳು. ಒಂದು ಊರಿನಲ್ಲಿ ಒಂದು ದೇವದಾಸಿ ಇದ್ರೆ ಆ ಊರೇ ಉದ್ಧಾರವಾಗುವುದು ಬಹಳ ಕಡಿಮೆ. ಎಂಬಲ್ಲಿ ಏನಾಯ್ತು, ಸಂಪೂರ್ಣ ವ್ಯಭಿಚಾರ. ಇವತ್ತು ಇದು ಉತ್ತರ ಕರ್ನಾಟಕದಲ್ಲಿ ಬಹಳ ನೋಡ್ತಾ ಇದ್ದೇವೆ. 4, 5 ಅಂತ 2, 3 ಮಕ್ಕಳನ್ನ ಪಡ್ಕೊಳ್ಳೋದು, ಗಂಡಂದಿರಿಲ್ಲ. ಕೇಳಿದ್ರೆ ಆ ಮಕ್ಕಳಿಗಂತೂ ಗೊತ್ತೇ ಇಲ್ಲ. ಅಂತ ಸ್ತ್ರೀಯರ ಹತ್ರ ಗಂಡನ ಹೆಸರೇನಪ್ಪ ಅಂತ ಕೇಳಿದ್ರೆ ಎಲ್ರು ಹೇಳೋದೇ ಹನುಮಂತ ಹನುಮಂತ ಹನುಮಂತ. ಈ ದೇವದಾಸಿಯರು ಅವರ ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ ಅಲ್ಲಿ ಕೂಡ ಅವರು ಸರ್ಟಿಫಿಕೇಟ್ ಅಲ್ಲಿ ಏನ್ ಬರೆಸ್ತಾರೆ, ಮೊದಲು ಹನುಮಂತ 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 ಅಂತ ಹೇಳಿ. ಯಾವಾಗಲೂ ನೋಡಿ ಎಂಥ ಒಂದು ಇದು ದೇವರಿಗೆ ಬಹಳ ಒಂದು ದೊಡ್ಡ ಕೋಪವಾಗಿದೆ ವ್ಯಭಿಚಾರ. ಆ ವ್ಯಭಿಚಾರದಿಂದಾಗಿ ಊರೇ ಹಾಳಾಗ್ತದೆ. ಆ ವ್ಯಭಿಚಾರಕ್ಕೆ ಬಿಟ್ಟ ಮನೆಯವರು ಕೂಡ ಖಂಡಿತವಾಗಿ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಹಾಗೆ ದಯವಿಟ್ಟು ಮಕ್ಕಳನ್ನ ಯಾರಿಗೂ ಇದು ಹೆಣ್ಣು ಮಕ್ಕಳನ್ನಾಗಲಿ ಗಂಡು ಮಕ್ಕಳನ್ನಾಗಿ ಅರ್ಪಿಸಬಾರದು. ದೇವರಿಂದ ಆರಿಸಿಕೊಂಡವರಿಗೆ ಇದು ಬಹಳ ಮುಖ್ಯವಾಗಿ, ಆರಿಸಿಕೊಳ್ಳದವರಿಗೂ ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದು ಇವತ್ತು ಬಹಳ ಕಡೆಗೆ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಹಾಗೆ 22 ಮತ್ತು 23ನೇ ವಚನವನ್ನು ಓದಿಕೊಳ್ಳೋಣ. ಸ್ತ್ರೀಯನ್ನು ಸಂಗಮಿಸುವಂತೆ ಪುರುಷನನ್ನು ಸಂಗಮಿಸಬಾರದು, ಅದು ಹೇಸಿಗೆ ಇದಾದ ಕೆಲಸ. ಕೆಲವರು ಕೂಡ ಇವತ್ತು ಏನ್ ಮಾಡ್ತಾರೆ, ಈ ಭಾರತ ದೇಶದಲ್ಲಿ ಹೊರ ದೇಶದಲ್ಲಿ ಕೂಡ ಒಂದು ವರ್ಗದ ಜನರು ಸ್ತ್ರೀಯರನ್ನು ಸಂಗಮಿಸಿದ ಹಾಗೆ ಪುರುಷರನ್ನು ಕೂಡ ಸಂಗಮಿಸ್ತಾರೆ. ಅಂತವರಿಗೆ ಅಂತ ಸಂಗಮಕ್ಕೆ ಬೇಕಾದ ಮಕ್ಕಳಿಗೆ ಅವರಿಗೆ ಒಳ್ಳೆ ಊಟವನ್ನ ಕೊಡಿಸ್ತಾರೆ, ದುಡ್ಡನ್ನ ಕೊಡಿಸ್ತಾರೆ. ಈ ರೀತಿ ಒಂದು ಜನಾಂಗ ಇವತ್ತು ಕೂಡ ನಡೀತಾ ಇದೆ. ಅಂಥವ್ರು ಕೂಡ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಅಂತ ಇದರ ಅರ್ಥ. ಅದು ಹೇಸಿಗೆ ಕೆಲಸ. ಪಶು ಸಂಗಮವನ್ನು ಮಾಡಿ ಅಶುದ್ಧರಾಗಬಾರದು, ಯಾವ ಸ್ತ್ರೀಯು ಸಂಗಮಕ್ಕಾಗಿ ಪಶುವಿನ ಮುಂದೆ ನಿಲ್ಲಬಾರದು, ಅದು ಸ್ವಭಾವಕ್ಕೆ ವಿರುದ್ಧವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಶು ಅಂದ್ರೆ ಸಣ್ಣ ಮಕ್ಕಳು, ಅಂಥವ್ರನ್ನು ಕೂಡ ಅನೇಕ ಸ್ತ್ರೀಯರಿತು ಲೈಂಗಿಕ ಕ್ರಿಯೆಗೆ ಬಳಸಿಕೊಳ್ತಾ ಇದ್ದಾರೆ. ಅವರಿಗೆ ಏನು ಗೊತ್ತಿರೋದಿಲ್ಲ. ಅದು ಕೂಡ ದೇವರ ದೃಷ್ಟಿಯಲ್ಲಿ ಮಹಾ ದೊಡ್ಡ ತಪ್ಪು. ಇವತ್ತು ಅನೇಕ ಕಡೆ ನಾವು ಕಾಣ್ತಾ ಇದ್ದೇವೆ. ಮಕ್ಕಳಿಂದ ಅಥವಾ ಹುಡುಗರಿಂದ ಎಷ್ಟೋ ವಯಸ್ಸು ದೊಡ್ಡವರಾಗಿರ್ತಾರೆ, ಅವರಿಂದ ಲೈಂಗಿಕ ಕ್ರಿಯೆಯನ್ನ ಮಾಡಿಸಿಕೊಳ್ಳುವವರಾಗಿದ್ದಾರೆ. ಅಂಥವ್ರನ್ನು ಕೂಡ ಇಂಥ ಬಹಳಷ್ಟು ಸ್ತ್ರೀಯರು ಇವತ್ತು ಸಣ್ಣ ಸಣ್ಣ ಪ್ರಾಯದವರನ್ನು ಮದುವೆ ಮಾಡಿಕೊಳ್ಳುವರು ಕೂಡ ಆಗಿದ್ದಾರೆ. ಇದು ಬಹಳ ದೊಡ್ಡ ಶಾಪ. ಅದಾಗಲೇಬಾರದು. ಏನಿದ್ರು ಹಿರಿಯರ ಮುಖಾಂತರ ಪುರುಷರಿಗೆ ಮದುವೆ ಆಗುವವರಿಗೆ ವಯಸ್ಸು ಜಾಸ್ತಿ ಇರಬೇಕು. ಇಲ್ಲದಿದ್ದರೆ ಇಂಥ ಹೇಸಿಗೆ ಕೆಲಸ ಮಾಡುವ ಸ್ತ್ರೀಯರಿಗೂ ಕೂಡ ದೇವರಿಂದ ಬಹಳ ಶಾಪವಾಗಿ ಬರ್ತದೆ. ಅಂಥವರ ಮೇಲೆ ದೇವರಿಗೂ ಬಹಳ ಕೋಪ. ಹಾಗೆ ಈಗ 24ರಿಂದ 30ರವರೆಗೆ ಓದುವಾಗ, ಯಾಜಕಕಾಂಡ 18 24ರಿಂದ 30ರವರೆಗೆ ಓದುವಾಗ ತಪ್ಪಿ ನಡೆದರ ಬಹಳ ಶಿಕ್ಷೆ ಬರುತ್ತದೆ ಅಂತೇಳಿ. 24ರಿಂದ 30 ಯಾಜಕಕಾಂಡ 18ನೇ ಅಧ್ಯಾಯ. ಒಂದು ವೇಳೆ ದೇವರು ತಿಳಿಸಿ ದೇವರು ಯಾರನ್ನ ಆದುಕೊಳ್ತಾರೋ, ಈಗ ನಮಗೆ ಪಡಿಸ್ತಲೇ ಇದ್ದಾರೆ. ಮತ್ತು ದೇವರ ವಾಕ್ಯಗಳಿಗೆ ತಪ್ಪಿ ನಡೆದಾಗ ತಿಳಿದು ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕು. ಏನೋ ಒಂದು ವೇಳೆ ತಪ್ಪಿ ಹೋದರೆ ಅದನ್ನ ದೇವರೇ ತಿಳಿಸುವವರಾಗಿದ್ದಾರೆ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತೇಳಿ ಆಗ ನಾವು ಪಶ್ಚಾತ್ತಾಪ ಪಡಬೇಕಾಗ್ತದೆ, ದೇವರಲ್ಲಿ ಮೊರೆ ಇಡಬೇಕಾಗ್ತದೆ. ಇನ್ನು ಮುಂದೆ ಆ ತಪ್ಪುಗಳನ್ನ ಮಾಡುವುದಿಲ್ಲ ಅಂತೇಳಿ ದೇವರಿಗೆ ಮಾತು ಕೊಡಬೇಕಾಗ್ತದೆ, ಪ್ರಮಾಣ ಮಾಡಬೇಕಾಗ್ತದೆ. ಆಮೇಲೆ ಕೆಲಸ ಮಾಡಲು ಹೋಗಲೇಬಾರದು. ಮತ್ತೆ ತಿಳಿದು ನಡೆದರೆ ಖಂಡಿತವಾಗಿ ಬಹಳ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಎಲ್ಲ ಸಮಯದಲ್ಲಿ ನಮಗೆ ಶಿಕ್ಷೆ ಬರುವುದಿಲ್ಲ. ಅದಕ್ಕೆ ಅನೇಕ ಕಡೆ ನಾವು ಬೈಬಲಲ್ಲಿ ನೋಡ್ತಾ ಇದ್ದೇವೆ, ನಾನು ನನ್ನ ಪ್ರವಾದಿಗಳನ್ನು ಮತ್ತು ಸಾಕ್ಷಿಗಳನ್ನು ನಿನ್ನ ಬಳಿಗೆ ಅವರಿಗೆ ಅವಕಾಶ ಕೊಡದೆ ಕಳುಹಿಸುತ್ತಾ ಬಂದೆ, ಆದ್ರೆ ಅವರ ಮಾತನ್ನು ನೀನು ಕೇಳಲಿಲ್ಲ. ನಾನೇ ಅವರನ್ನು ಕಳಿಸಿದ್ದು, ನಾನೇ ನುಡಿಯಲು ಹೇಳಿದ್ದು, ಆದ್ದರಿಂದ ನಾನು ಎತ್ತಿದ ಕೈ ಇಳಿಯದು ಎಂಬುದಾಗಿ ಕೂಡ ನಾವು ಇದನ್ನು ಓದುತ್ತೇವೆ. ಅದನ್ನು ತಿಳಿಸ್ತಾರೆ. ಎಲ್ಲಾ ಸಮಯದಲ್ಲಿಯೂ ಕೂಡ ಖಂಡಿತವಾಗಿ ದೇವರಿಂದ ಶಾಂತಿ ಸಮಾಧಾನ ನಾವು ಪಡೆಯಲು ಸಾಧ್ಯವೇ ಇಲ್ಲ, ತಪ್ಪಾಗಿ ನಡೆದರೆ. ಅದಕ್ಕೆ ನೋಡಿ, ಮತ್ತಾಯ 3:10ರಲ್ಲಿ ಸ್ಥಾನಿಕ ಯೋವನ ಮುಖಾಂತರ ಹೇಳ್ತಾರೆ, ಒಳ್ಳೆಯ ಫಲ ಪಡೆದಲಾಗದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕಲಾಗುವುದು. ಮತ್ತಾಯ 3:12 ನೋಡುವಾಗ, ಅವರ ಕೈಯಲ್ಲಿ ಮೊರವಿದೆ, ಕಾಳನ್ನು ತೂರುವರು, ಗಟ್ಟಿ ಕಾಳನ್ನು ಕಣಜಕ್ಕೆ ತುಂಬುವರು, ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು ಅಂತ. ಒಳ್ಳೆಯ ಫಲ ಅಂದ್ರೆ ನಾವು ದೇವರನ್ನು ಅರಿಯದ ಕಾಲದಲ್ಲಿ ನಮ್ಗೆ ದೇವರು ದರ್ಶನ ಕೊಟ್ಟು ಎಲ್ಲಾ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ಪರಿಶುದ್ಧರಾಗಿ ನಡೆಸ್ತಾ ಇರುವಾಗ ಮತ್ತು ತಪ್ಪಿ ಹೋದರೆ ಮತ್ತು ನಾವು ಬೇಕುತ್ತಲೇ ಪಾಪ ಮಾಡಿದ್ರೆ ಬಹಳ ಶಿಕ್ಷೆ. ಅವರ ಕೈಯಲ್ಲಿ ಮೊರವಿದೆ, ಕಾಳನ್ನು ತೂರುವರು, ಗಟ್ಟಿ ಕಾಳನ್ನು ಕಣಜಕ್ಕೆ ತುಂಬುವರು, ಹೊಟ್ಟನ್ನು ಆರಿಸಲಾಗದ ಬೆಂಕಿಯಲ್ಲಿ ಸುಟ್ಟು ಹಾಕುವರು. ಮತ್ತಾಯ 3:12. ಇದು ಕಡೆಗೆ ನ್ಯಾಯ ತೀರ್ಪಿನ ದಿವಸ ಪರಲೋಕದ ವಿಷಯಕ್ಕೆ ಸಂಬಂಧಪಡುತ್ತದೆ. ಶೋಧನೆಗೆ ಒಳಪಡಿಸ್ತಾರೆ. ನಾನಾ ರೀತಿಯಲ್ಲಿ ಸೈತಾನನು ಬರ್ಬೋದು, ಆಗ ದೃಢವಾಗಿ ನಿಲ್ಲಬೇಕು. ಮತ್ತು ಶೋಧನೆಯಲ್ಲಿ ಬಿದ್ದು ಹೋದರೆ ಖಂಡಿತವಾಗಿ ಆದಾಮನನ್ನು ಹೇಗೆ ಏದೇನ್ ತೋಟದಿಂದ ಆದಾಮನ ಹವ್ವಳನ್ನು ಹೊರದಬ್ಬಿದ್ರೋ ಅಂಥವ್ರನ್ನು ಕೂಡ ದೇವರು ಹೊರದಬ್ಬುವರಾಗಿದ್ದಾರೆ. ಈ ಭೂಲೋಕದಲ್ಲಿ ಕಷ್ಟ, ಸಂಕಟ, ದುಃಖಗಳು ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಹೋಗಬೇಕಾಗ್ತದೆ ಅಂತ ಇದರ ಅರ್ಥ. ಮತ್ತಾಯ 9:48ರಲ್ಲಿ ಓದಬಹುದು ನಾವು. ಅಲ್ಲಿ ಏನಾಗ್ತದೆ, ನರಕದಲ್ಲಿ ಕಡಿಯುವ ಹುಳು ಸಾಯುವುದಿಲ್ಲ ಅಂತೇಳಿ ನಾವು ಅಲ್ಲಿ ಓದುತ್ತೇವೆ. ಅಲ್ಲಿ ಬಹಳ ಶಿಕ್ಷೆ, ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದು ಯಮಲೋಕದಲ್ಲಿ ಈ ವಿಷಯವನ್ನ ಸೂಚಿಸುವುದಾಗಿದೆ. ಹಾಗೆ ಮತ್ತಾಯ 24ನೇ ಅಧ್ಯಾಯದಲ್ಲಿ ಕೂಡ ಓದುವಾಗ, ಕತ್ತಲೆ ಕೋಣೆಯಲ್ಲಿ ಕಟಕಟನೆ ಹಲ್ಲು ಕಡಿದು ಗೋಳಾಡುವುದು ಅಂದರೆ ನರಕವನ್ನ ಸೂಚಿಸ್ತದೆ.
ಇಬ್ರಿಯ 6:4-8 ನೋಡುವಾಗ ಒಂದ್ಸಲ ದೇವರನ್ನು ಪರಲೋಕದವನ್ನು ನಾವು ದೇವರು ನಮಗೆ ತಿಳಿಯಪಡಿಸಿದ ಮೇಲೆ ಅದನ್ನು ಅರಿತುಕೊಂಡು ಮತ್ತೆ ಮತ್ತೆ ತಪ್ಪು ಮಾಡಿದರೆ ಹೊಲದಲ್ಲಿ ಒಂದು ಮುಳ್ಳು ಗಿಡವು ಬೆಳೆದರೆ ರೈತರ ಮುಳ್ಳು ಗಿಡಗಳನ್ನು ಕಿತ್ತು ಬೇರು ಸಮೇತ ಹೇಗೆ ಸುಟ್ಟು ಹಾಕ್ತಾನೋ ಅದೇ ರೀತಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಅಂತ್ಯವು ಸುಡಲ್ಪಡುವುದು ಅಂದ್ರೆ ಭೂಲೋಕದಲ್ಲಿ ಕೂಡ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಸಾಯೋಕ್ಕಿಂತ ಮೊದಲು ನಾಡಿದ್ದು ನರಕದಲ್ಲಿ ಕೂಡ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಪ್ರಕಟಣೆ 21:8 ಕೂಡ ಓದುವಾಗ ಅಲ್ಲಿ ಬಹಳ ದಗದ ಉರಿಯುವ ಬೆಂಕಿಯ ಕೆರೆಗೆ ಹೋಗಿ ಬೀಳ್ತಾರಂತೆ. ಅದು 2ನೇ ಮರಣ. 1ನೇ ಮರಣ ಯಾವ್ದಪ್ಪ ಅಂದ್ರೆ ಈ ಭೂಲೋಕದಲ್ಲಿ ದೇವರನ್ನು ತಿಳಿಸಿದಾಗ ದೇವರನ್ನು ಅರಿತುಕೊಂಡು ಮತ್ತು ತಪ್ಪು ಮಾಡ್ತಾ ಹೋದ್ರೆ ಬಹಳ ಶಿಕ್ಷೆಗೆ ಒಳಗಾಗುವಂಥದ್ದು. 2ನೇ ಮರಣ ನಾಡಿದ್ದು ನರಕದಲ್ಲಿ ಯಮಲೋಕದಲ್ಲಿ ಶಿಕ್ಷೆಯನ್ನ ಅನುಭವಿಸುವಂಥದ್ದು. ಇದು ಮಹಾಭಾರತದಲ್ಲಿ ಗರುಡ ಪುರಾಣದಲ್ಲಿ ಕೂಡ ನಾವು ಇದನ್ನು ನಾವು ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿ ತಪ್ಪಿ ನಡೆದರೆ ಅವರು ಯಾರೇ ಆಗಿರ್ಲಿ, ಯಾವ ಫಾದರ್ಗಳಿರ್ಲಿ, ಯಾವ ಪಾಸ್ಟರ್ಗಳಿರ್ಲಿ, ಯಾವ ಗುರುಜಿಯರುಗಳಿರ್ಲಿ, ಯಾವ ಬ್ರಾಹ್ಮಣಗಳಿರ್ಲಿ, ಯಾವ ಮಠಾಧೀಶರುಗಳಿರ್ಲಿ, ಅವರು ಎಂಥವರೇ ಇರ್ಲಿ ಅನೇಕ ನಾಟಕಗಳನ್ನ ಮಾಡ್ತಾರೆ. ಅದು ದೇವರ ವಾಕ್ಯಕ್ಕೆ ತಪ್ಪಿ ನಡೆದಾಗ ಖಂಡಿತವಾಗಿ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಯಾಜಕಕಾಂಡ 18ನೇ ಅಧ್ಯಾಯ ಕೂಡ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 19ನೇ ಅಧ್ಯಾಯಕ್ಕೆ ಹೋಗೋಣ. ಯಾಜಕಕಾಂಡ 19ನೇ ಅಧ್ಯಾಯ 1ನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನೋಡಿ, ಅನೇಕ ರೀತಿ ಕಷ್ಟ, ಸಂಕಟ, ದುಃಖಗಳಿಂದ ಇಸ್ರಾಯೇಲನ ಬಿಡುಗಡೆ ಮಾಡ್ಕೊಂಡು ಬಂದು ನಡೆಸ್ತಾ ಇರುವಾಗ ಮೋಶೆ ಮುಖಾಂತರ ಅಲ್ಲಿ ತಿಳಿಸಿದ್ದಾರೆ, ನೀನು ಹೋಗಿ ನಾನು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಬೇಕು. ಅಂದ್ರೆ ದೇವರು ಪರಿಶುದ್ಧನಾದಾಗೆ ನೀವು ಕೂಡ ಪರಿಶುದ್ಧರಾಗಬೇಕು, ದೇವರು ಹೇಳಿದ್ದಾರೆ ಅಂತ ಹೋಗಿ ತಿಳಿಸು ಅಂತ ದೇವರ ನಮಗೆ ಸ್ತೋತ್ರ. ಅದುವೇ ಇವತ್ತು ನನ್ನ ಮುಖಾಂತರ ಕೇಳುತ್ತಿರುವ ನಿಮ್ಮ ಮೇಲೆ ದೇವರು ಪ್ರೀತಿ ಇಟ್ಟು ಈ ವಾಕ್ಯವನ್ನ ನಿಮಗೂ ತಿಳಿಸ್ತಾ ಇರುವುದು. ನಾನು ಕೂಡ ಓದಿಕೊಂಡು ತಿಳಿದುಕೊಳ್ಳಬೇಕಾಗಿದೆ. ಇದನ್ನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರು ನಮ್ಮನ್ನು ಸ್ವೀಕಾರ ಮಾಡಿದ ಮೇಲೆ ನಡೆಸ್ತಾ ಇರುವಾಗ ಪ್ರತಿಯೊಂದು ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಈ ಭೂಲೋಕದಲ್ಲಿ ಪರಿಶುದ್ಧರಾಗಿ ನಾವು ಪರಲೋಕವನ್ನ ಸಂಪಾದನೆ ಮಾಡಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ನಾವು ಪರಲೋಕಕ್ಕೆ ಹೋಗಬಹುದು. ದೇವರು ನ್ಯಾಯತೀರ್ಪಿಗಾಗಿ ಬರುವಾಗ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಮತ್ತೆ 25ನೇ ಅಧ್ಯಾಯದಲ್ಲಿ ನೋಡುವಾಗ ನ್ಯಾಯತೀರ್ಪಿಗೆ ಬರುವಾಗ ನಮ್ಮನ್ನು ಕುರಿಗಳನ್ನಾಗಿ ನಿಲ್ಲಿಸಿ ಏನ್ ಮಾಡ್ತಾರೆ, ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ವೇಳೆ ಕೇಳಿ ಪರಿಶುದ್ಧರಾಗದಿದ್ರೆ ಅದು ಕೂಡ ಮತ್ತೆ 25ನೇ ಅಧ್ಯಾಯದಲ್ಲಿ ಆಡುಗಳು ಶಾಪಗ್ರಸ್ತರು, ಅವರಿಗೆ ನರಕಕ್ಕೆ ಎಂಬುದಾಗಿ ನಮ್ಮನ್ನು ಕೂಡ ನರಕಕ್ಕೆ ಸಿದ್ಧಪಡಿಸುವವರಾಗಿದ್ದಾರೆ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅನೇಕರು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಮ್ಮ ಸಭೆ ಮಾತ್ರ ಪರಲೋಕಕ್ಕೆ ಹೋಗ್ತದೆ, ಅಲ್ಲಿ ಚಿನ್ನದ ಬೀದಿ ಇದೆ, ನಾವು ಚಿನ್ನದ ಬೀದಿಯಲ್ಲಿ ನಡೆದಾಡ್ತೇವೆ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಪರಲೋಕದಲ್ಲಿ ಚಿನ್ನ ಇದೆ ಅಂತ ಎಲ್ಲಿಯೂ ಬರೆಯಲ್ಪಟ್ಟಿಲ್ಲ. ಅನೇಕ ಸೇವಕರುಗಳು ಒಂದೊಂದು ಕಲರನ್ನ ತೆಗೆದುಕೊಂಡು ನೋಡಿ, ಇದು ಭೂಲೋಕ, ಇದು ಪರಲೋಕ, ನಾವು ಇಲ್ಲಿ ತಿರುಗಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಇರೋದು ಭೂಮಿಯ ಕೆಳಗಡೆ ಮಾತ್ರ. ಪರಲೋಕದಲ್ಲಿ ಅಂದ್ರೆ ಆಕಾಶದ ಮೇಲೆ ಪರಲೋಕ. ಇದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಅಲ್ಲಿರೋದು ಬರೀ ನೀರೇ. ಚಿನ್ನದ ಬೀಜ ಅಂದ್ರೆ ಅರ್ಥವೇನಂದ್ರೆ, ಚಿನ್ನ ಹೇಗೆ ಅಲ್ಲಿ ಪರಿಶುದ್ಧ ಇದೆಯೋ ಅದೇ ರೀತಿ ಪರಲೋಕ ಪರಿಶುದ್ಧವಾಗಿರ್ತದೆ ಅಂತ ಹೇಳುವಂತ ಅರ್ಥವನ್ನ ಸೂಚಿಸುವಂತದ್ದು. ಅನೇಕರು ನಾವು ಚಿನ್ನದ ಬೀದಿಯಲ್ಲಿ ನಡೀತೇವೆ, ಕುಣಿದಾಡ್ತೇವೆ ಅಂದ್ರೆ ಅಂತ ಪರಿಶುದ್ಧ ಸ್ಥಳದಲ್ಲಿ ನಾವು ಸೇರ್ತೇವೆ, ನಮ್ಮನ್ನ ದೇವರು ಸೇರಿಸ್ತಾರೆ ಅಂತ ಇದರ ಅರ್ಥ. ಈ ರೀತಿ ಕೂಡ ವಂಚಿಸೋರು ಆಗಿದ್ದಾರೆ. ಆದ ಕಾರಣ ಬಹಳ ಎಚ್ಚರವಾಗಿರಬೇಕು. ದೇವರ ಸಂಪೂರ್ಣವಾಗಿ 10 ಆಜ್ಞೆಗಳಿಗೂ ದೇವರ ಎಲ್ಲ ವಾಕ್ಯಗಳಿಗೂ ಅಂದ್ರೆ ಋಗ್ವೇದ ಇರ್ಬೋದು, ಯಜುರ್ವೇದ, ಸಾಮವೇದ, ಅಥರ್ವಣ ಅಂದ್ರೆ ವೇದಗಳು, ಆಮೇಲೆ ಮಹಾಭಾರತ, ಮುಸ್ಲಿಮ್ಸರಾದರೆ ಕುರಾನ್, ಇದನ್ನ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಜೀವಿಸಿ ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ನಡೆಸಿದರೆ ಮಾತ್ರ ಖಂಡಿತವಾಗಿ ನಾವು ಪರಲೋಕ ಸೇರ್ಬೋದು. ಇವತ್ತು ಅನೇಕ ಮುಸ್ಲಿಮರು ಹೇಳ್ತಾರೆ, ನಾವು ಒಬ್ಬರನ್ನು ಕೊಂದ್ರೆ ಮಾತ್ರ ಅಲ್ಲಾಹನ ಹತ್ರ ಹೋಗುವುದು ಅಂತೇಳಿ. ಅದು ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲಿ ಮಾತ್ರ.
ಭಾರತ ದೇಶದಲ್ಲಿ ನಡೆಯುವುದೇ ಇಲ್ಲ. ಭಾರತ ದೇಶದಲ್ಲಿ ಒಬ್ಬನನ್ನು ಕೊಂದ್ರೆ ಏನ್ ಮಾಡ್ತಾರೆ, ಇವತ್ತು ಎಷ್ಟೋ ಮುಸ್ಲಿಮರು ಜೈಲಲ್ಲಿ ಕೊಳೀತಾ ಇದ್ದಾರೆ. ಆಗ ಯಾಕೆ ಜೈಲಲ್ಲಿ ಕೊಳೆಯಬೇಕು? ಹಾಗಿದ್ರೆ ಅರ್ಥ ಏನಪ್ಪಾ ಅಂದ್ರೆ, ವಿರುದ್ಧವಾಗಿ ನಡೆದಾಗ ಮಾತ್ರ ಅದು ಮುಸ್ಲಿಂ ರಾಷ್ಟ್ರಗಳಲ್ಲಿ ನಡೀತದೆ, ಇಲ್ಲಿ ನಡೆಯುವುದಿಲ್ಲ. ಹಾಗೆ ಕೊಂದ್ರೆ ಮಾತ್ರ ಅಲ್ಲ, ಇಂಥವ್ರು ಕೂಡ ಅನೇಕರು ಇದ್ದಾರೆ. ಅದು ಅವರ ತಪ್ಪಲ್ಲ, ಅವರಿಗೆ ಬೋಧನೆ ಮಾಡುವ ಗುರುಗಳಿದ್ದಾರೆ ನೋಡಿ, ಅವರ ತಪ್ಪು. ಅವರಿಗೆ ಸರಿಯಾದ ಜ್ಞಾನ ಇರುವುದಿಲ್ಲ, ತಪ್ಪಾಗಿ ಬೋಧನೆ ಮಾಡಿ ಇವತ್ತು ಮುಸ್ಲಿಮ್ಸರಲ್ಲಿ ಕೂಡ ಅನೇಕ ಹುಡುಗರನ್ನ ಹಾಳು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ತಪ್ಪು ಬೋಧನೆ ಮಾಡಿ ಇವತ್ತು ಆ ಸಂಘ ಈ ಸಂಘ ಅಂತ ಹೇಳಿಕೊಂಡು ಹಿಂದೂ ಹುಡುಗರನ್ನು ಕೂಡ ಬೋಧನೆ ಮಾಡೋರು ಇವತ್ತು ಅನೇಕ ಕೆಡಿಸ್ತಾ ಇದ್ದಾರೆ. ಆದರೆ ಕ್ರೈಸ್ತರಲ್ಲಿ ಸ್ವಲ್ಪ ಆದರೂ ಶಾಂತಿ ಸಮಾಧಾನದಲ್ಲಿ ಇದ್ದಾರೆ. ಎಲ್ಲರೂ ಅಂತ ಹೇಳೋದಿಲ್ಲ, ಸ್ವಲ್ಪ ಮಟ್ಟಿಗೆ ಆದರೂ ಶಾಂತಿ ಸಮಾಧಾನ ಅಂದ್ರೆ ಬೈಬಲ್ ಅನ್ನ ಪ್ರತಿ ಭಾನುವಾರ ಬೋಧನೆ ಮಾಡುವುದರಿಂದ ಸ್ವಲ್ಪ ಶಾಂತಿ ಸಮಾಧಾನದಲ್ಲಿ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಪರಿಶುದ್ಧರಾದ ಹಾಗೆ ನಾವು ಪರಿಶುದ್ಧರಾದರೆ ಮಾತ್ರ ದೇವರ ರಾಜ್ಯವನ್ನ ಕಾಣಬಹುದು. ಇಲ್ಲಿಯೂ ಶಾಂತಿ ಸಮಾಧಾನದಲ್ಲಿ ನಾವು ಇರಬಹುದು, ಇಲ್ಲದೆ ಸಾಧ್ಯವಾಗುವುದೇ ಇಲ್ಲ. ಹಾಗೆ 3ನೇ ವಚನ, ಯಾಜಕಕಾಂಡ 19:3, ಪ್ರತಿಯೊಬ್ಬರು ತನ್ನ ತಾಯಿ ತಂದೆಗಳ ವಿಷಯದಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ನಾನು ನೇಮಿಸಿರುವ ಸಬ್ಬತ್ತು ದಿನಗಳನ್ನು ಆಚರಿಸಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ನೋಡಿ, ಇದನ್ನು ಕೂಡ ಹಿಂದೆ 10 ದಶಾಜ್ಞೆಗಳಲ್ಲಿ ಮತ್ತು ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು, ಗೌರವಿಸು, ಹಾಗಾದ್ರೆ ಮಾತ್ರ ನಿನಗೆ ದೇವರ ಆಶೀರ್ವಾದ. ತಂದೆ ತಾಯಿಗಳು ಏನೇ ತಪ್ಪು ಮಾಡಬಹುದು, ಆದ ತಪ್ಪುಗಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮಕ್ಕಳಿಗೆ ಅಧಿಕಾರ ಇಲ್ಲ. ಅವರನ್ನು ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರ ತಪ್ಪುಗಳಿದ್ರು ಕಣ್ಣೀರು ಹಾಕ್ಸ್ಬಾರ್ದು, ದುಃಖ ಪಡಿಸಬಾರ್ದು. ಚೆನ್ನಾಗಿ ಅವರ ಆರೋಗ್ಯ ಕ್ಷೇಮವನ್ನು ನೋಡ್ಕೊಂಡು ಸತ್ತಾಗ ಒಂದು ಸಮಾಧಿ ಮಾಡಬೇಕು. ಅವ್ರನ್ನ ಕಣ್ಣೀರು ಹಾಕ್ಸೋದು, ದುಃಖ ಪಡಿಸೋದು, ಹೊಡಿಯೋದು, ಬಡಿಯೋದು, ಮದುವೆ ಆದ್ಮೇಲೆ ಹೆಂಡತಿಯರ ಮಾತು ಕೇಳ್ಕೊಂಡು ಶಿಕ್ಷೆ ಕೊಡುವಂತದ್ದು, ಹೀಗೆಲ್ಲ ಮಾಡಿದ್ರೆ ಖಂಡಿತವಾಗಿ ಬಹಳ ಪಾಪ ಇದೆ. ಅದು ಮಾತ್ರ ಅಲ್ಲ, ಈಗ ತಂದೆ ತಾಯಿ ಅಂದಿರೋದು ಕೂಡ ಪಾಪ ಇರ್ತದೆ. ಸ್ವಲ್ಪ ಆಸ್ತಿ ಇದ್ರೆ, ಒಂದ್ 2-3 ಮಕ್ಕಳಿದ್ರೆ, ಒಬ್ಬೊಬ್ಬನಿಗೆ ಜಾಸ್ತಿ, ಒಬ್ಬೊಬ್ಬನಿಗೆ ಕಮ್ಮಿ, ಒಬ್ಬೊಬ್ಬನಿಗೆ ಒಳ್ಳೆ ಭೂಮಿ, ಒಬ್ಬೊಬ್ಬನಿಗೆ ಕೆಟ್ಟ ಭೂಮಿ, ಇಂಥದನ್ನೆಲ್ಲ ಕೊಡೋರು ಆಗಿದ್ದಾರೆ. ಇದೆಲ್ಲ ತಂದೆ ತಾಯಿಯರ ಒಂದು ತಪ್ಪು. ಅದಕ್ಕೆ ನ್ಯಾಯಾಧಿಪತಿಗಳನ್ನ ಸೇರಿಸಿ ಅಲ್ಲಿ ತೀರ್ಮಾನ ಮಾಡಿ ತೀರ್ಮಾನದಂತೆ ನಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಶಿಕ್ಷೆ ಕೊಡುವ ಅಧಿಕಾರ ಅಲ್ಲಿ ಇಲ್ಲ. ಹಾಗೆ ಅಲ್ಲಿ ವಿಮೋಚನಕಾಂಡ 20:12, ಹೊಸ ಒಡಂಬಡಿಕೆಯಲ್ಲಿ ಎಫೆಸರಿಗೆ ಬರೆದ ಪತ್ರ 6ನೇ ಅಧ್ಯಾಯ 1-3 ನೋಡುವಾಗ, ದೇವರು ತಂದೆ ತಾಯಿಗಳನ್ನು ಸನ್ಮಾನಿಸಿ ಗೌರವಿಸಿ ಪ್ರೀತಿಸಿದರೆ ಮಾತ್ರ ಅವರಿಗೂ ಕೂಡ ಆಶೀರ್ವಾದ ಅಂತ, ಮಕ್ಕಳಿಗೂ ಇಲ್ಲದಂತ ಮಕ್ಕಳು ಕೂಡ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. 1. 2ನೇ ವಿಚಾರ, ನಾನು ನೇಮಿಸಿರುವ ಸಬ್ಬತ್ತು ದಿನಗಳನ್ನು ಆಚರಿಸಬೇಕು. ನಾನು ನಿಮ್ಮ ದೇವರಾದ ಯೆಹೋವನು. ನೋಡಿ, ಪ್ರತಿ ಶನಿವಾರ ಸಬ್ಬತ್ ದಿವಸವನ್ನು ಕೂಡ 10 ದಶಾಜ್ಞೆಗಳಲ್ಲಿ ಮತ್ತು ಈ ಆದಿಕಾಂಡದಿಂದ ನಾವು ತಿಳಿದುಕೊಂಡು ಬರುವಾಗ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಕೂಡ ಇದರ ವಿಷಯವಾಗಿ ಬಹಳ ನಾವು ತಿಳಿದುಕೊಂಡಿದ್ದೇವೆ. ಶನಿವಾರ ದಿವಸ, ಸಬ್ಬತ್ತು ದಿವಸವನ್ನು ಬಹಳ ಚೆನ್ನಾಗಿ ನಾವು ಆಚರಿಸಬೇಕಾಗಿದೆ. ಶನಿವಾರ ದಿವಸ ಇದು ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಕ್ರಿಶ್ಚಿಯನ್ ದೇಶದಲ್ಲಿ ಆದ್ರೆ ಅದನ್ನು ಅವರು ನಡೆಸ್ತಾ ಇದ್ದಾರೆ, ಅಲ್ಲಿ ಶನಿವಾರ ಸಂಪೂರ್ಣ ರಜಾ. ಆದ್ರೆ ನಾವು ಭಾರತ ದೇಶದಲ್ಲಿ ಕಾನೂನು ಇಲ್ಲ. ಆದ್ರೆ ಇದನ್ನು ಹಿಂದೆ ಕೂಡ ದೇವರ ನಾಮದಲ್ಲಿ ನಿಮಗೆ ತಿಳಿಸಿದ್ದೇನೆ. ಆದಷ್ಟು ಬೇಗ ಅಂದ್ರೆ ಒಂದು 5 ಗಂಟೆ ಒಳಗೆ ಆದರೂ ಎದ್ದು ತಂದೆ ತಾಯಿ ದೊಡ್ಡ ಮಕ್ಕಳನ್ನು ಎಬ್ಬಿಸಿ ಪಶ್ಚಾತ್ತಾಪ ಪಡುವುದು, ಪ್ರಾರ್ಥನೆ ಮಾಡುವಂಥದ್ದು ಮಾಡಲೇಬೇಕು. ಆಮೇಲೆ ಅವರವರ ಕೆಲಸಕ್ಕೆ ಹೋಗಿರಿ. ಯಾಕೆಂದ್ರೆ ಇದು ಭಾರತ ದೇಶ, ಈ ಸಬ್ಬತ್ ದಿವಸ ಶನಿವಾರ ರಜೆ ಎಂಬುದಾಗಿ ನಮ್ಮ ಭಾರತ ದೇಶದಲ್ಲಿ ಕಾನೂನು ಇಲ್ಲ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಆದ್ದರಿಂದ ಈ ರೀತಿ ಮಾಡಬೇಕು. ಸಬ್ಬತ್ ದಿವಸ ವಿಶೇಷವಾದ ಪ್ರಾರ್ಥನೆಯನ್ನ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 4ನೇ ವಚನ, ಸುಳ್ಳು ದೇವರುಗಳ ಕಡೆಗೆ ತಿರುಗಿಕೊಳ್ಳಬಾರದು, ದೇವರೆಂದು ಎರಕದ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು. ನಾನು ನಿಮ್ಮ ದೇವರಾದ ಯೆಹೋವನು. ನೋಡಿ, ಮನುಷ್ಯ ಮಾಡಿದಂತ ದೇವರು ಇವತ್ತು ಉದಾಹರಣೆಗೆ ಈಶ್ವರ, ಪರಮೇಶ್ವರ, ಶಿವ, ಸರ್ವೇಶ್ವರ, ಇದೆಲ್ಲ ಒಂದೇ ದೇವರು, ಹೆಸರುಗಳು ಬೇರೆ. ಖಂಡಿತವಾಗಿ ಈಶ್ವರ ದೇವರಲ್ಲೂ ಹೌದು, ಸರ್ವೇಶ್ವರ ದೇವರಲ್ಲೂ ಹೌದು, ಶಿವದ ದೇವರಲ್ಲೂ ಹೌದು. ಆದರೆ ಸರ್ವ ಸೃಷ್ಟಿಕರ್ತ ಆತ್ಮ ಸ್ವರೂಪನು ಕಣ್ಣಿಗೆ ಕಾಣದಂತ ಒಂದು ಶಕ್ತಿಯಾಗಿದ್ದಾರೆ. ಆದ್ರೆ ಇವತ್ತು ಏನ್ ಮಾಡ್ತಾ ಇದ್ದಾರೆ, ಬೆಳ್ಳಿ, ಬಂಗಾರ, ಮರ, ಕಬ್ಬಿಣದಿಂದ, ಸ್ಟೀಲಿನಿಂದ, ಕಬ್ಬಿಣದಿಂದ
ನಾನಾ ರೀತಿಯಲ್ಲಿ ಶಿಲ್ಪಿಗಳ ಕೈಗೆ ಕೊಟ್ಟು ಅದರ ವೆಲ್ಡಿಂಗ್ ಮಾಡಿ ಏನೆಲ್ಲ ಮಾಡಿ ಇದು ಶಿವ, ಈಶ್ವರ, ಪರಮೇಶ್ವರ, ಶಿವ ಅಂತ ಹೇಳ್ಕೊಂಡು ಆರಾಧಿಸುವವರಾಗಿದ್ದಾರೆ. ಇದು ಬಹಳ ಒಂದು ದೊಡ್ಡ ತಪ್ಪು. ಇದು ವಿಗ್ರಹ ಆಗಿದೆ, ದೇವರಿಗೆ ಕೋಪ. ಇದನ್ನು ಬಹಳ ತಿಳಿದಂತ ಮಠಾಧೀಶರು ಕೂಡ ಇವತ್ತು ಜನಗಳನ್ನ ವಂಚಿಸ್ತಾ ಇದ್ದಾರೆ. ಬಹಳ ದೊಡ್ಡ ತಪ್ಪು. ಅದರಿಂದ ಮನುಷ್ಯ ಮಾಡಿದಂತ ವಿಗ್ರಹಗಳು ಯಾವ ಸೃಷ್ಟಿಕರ್ತ ದೇವರನ್ನು ಮಾಡಿದ್ರು ಕೂಡ ಅದಕ್ಕೆ ಕೈ ಮುಗಿಯಬಾರದು, ಅಡ್ಡ ಬೀಳಲೇಬಾರದು. ಉದಾಹರಣೆಗೆ ಶ್ರೀಕೃಷ್ಣನ ರೂಪ ಕೂಡ ಅದನ್ನೇ ಮಾಡ್ಕೊಂಡಿದ್ದಾರೆ. ಇವತ್ತು ಅನೇಕರು ಏನ್ ಮಾಡಿದ್ದಾರೆ, ಯೇಸು ಮರಿಯಮ್ಮ ಅಂತ ಹೇಳ್ಕೊಂಡು ಆ ರೂಪವನ್ನು ಕೂಡ ಮಾಡಿಕೊಂಡು ಇವತ್ತು ಏನ್ ಮಾಡ್ತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ, ಅಡ್ಡ ಬೀಳಿಸ್ತಾ ಇದ್ದಾರೆ. ಬೇರೆ ದೇವರು ಹೋಗಲಿ, ಸೃಷ್ಟಿಕರ್ತನದ ದೇವರನ್ನೇ ಈ ರೀತಿ ಅವಮಾನ ಮಾಡ್ತಾ ಇದ್ದಾರೆ. ಇದನ್ನು ತಿಳಿದು ಹೇಳಿದ್ರು ಕೂಡ ಅವರು ಹೇಳ್ತಾರೆ, ಅದು ನಮ್ಮ ಮನಸ್ಸು ಅಲ್ಲಿಗೆ ಹೋಗ್ಲಿಕ್ಕೆ ಅಂತೇಳಿ ಆ ರೀತಿ ದೇವರು ಹೇಳಿಲ್ಲ. ಸರ್ವ ಸೃಷ್ಟಿಯ ಹೆಸರು, ಸರ್ವ ಸೃಷ್ಟಿಯನ್ನ ಅರಿತುಕೊಂಡು ನಾವು ಹಾಗೆ ದೇವರನ್ನ ಆರಾಧಿಸಬೇಕು ಹೊರತು ಯಾವುದೇ ರೀತಿಗೂ ಪರಮಾತ್ಮ ಭಗವಂತನಿಗೂ, ಸರ್ವೇಶ್ವರನಿಗೂ, ಪರಮೇಶ್ವರನಿಗೂ, ಶ್ರೀಮನ್ನಾರಾಯಣನಿಗೂ, ಶ್ರೀಕೃಷ್ಣ ಪರಮಾತ್ಮನಿಗೂ, ಇವರಿಗೆಲ್ಲ ಸಾಕ್ಷಾತ್ ಪರಬ್ರಹ್ಮನಿಗೂ, ಯೇಸುಗೂ, ಯೆಹೋವನಿಗೂ, ಅಲ್ಲಾಹನಿಗೂ ರೂಪವೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಆದರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ, ಈ ಕಲಿಯುಗದಲ್ಲಿ ಯೇಸೆಂಬ ನಾಮದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದರು, ವಾಪಸ್ ಪರಲೋಕಕ್ಕೆ ಏರಿ ಹೋದರು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಹಿಂದೂ ಗ್ರಂಥಗಳು, ಬೈಬಲ್ಗಳು ನಮಗೆ ತಿಳಿಸಲ್ಪಡುತ್ತದೆ. ಆದ್ದರಿಂದ ಯಾವುದೇ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು, ಅಡ್ಡ ಬೀಳಲು ಬಾರದು. ಅದು ಬಹಳ ತಿಳಿದು ಹಾಗೆ ಮಾಡಿದರೆ ಬಹಳ ದೊಡ್ಡ ತಪ್ಪಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ತಿಳಿದಂತ ಅನೇಕ ಇವತ್ತು ಹಿಂದೂ ಸಂಸ್ಕೃತಿಯಲ್ಲಿ ಕೂಡ ಇವರು ವಿಗ್ರಹಗಳಿಗೆ ಪೂಜೆ ಮಾಡಿಕೊಂಡು ಶಿವನ ದೇವಸ್ಥಾನ ಅಂತ ಇವತ್ತು ನೋಡುತ್ತೀವಿ. ಕೇರಳದಲ್ಲಿ 2 ಸಲ ದೊಡ್ಡ ಒಂದು ಶಿವನ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಿ ಹೋಯಿತು. ಕಾಶಿ ಮುಳುಗಿ ಹೋಯಿತು, ಕೇದಾರನಾಥ ಮುಳುಗಿ ಹೋಯಿತು. ಎಲ್ಲ ಶಿವನ ದೇವಸ್ಥಾನಗಳೇ ಯಾಕೆ ಮುಳುಗಿ ಹೋಯಿತು? ಎಷ್ಟೋ ಹೆಣಗಳು ಬಿದ್ದವು. ಯಾಕಾಯ್ತು? ದೇವರಿಗೆ ಇಷ್ಟ ಇಲ್ಲ. ಆಗ ದೇವರಲ್ಲೋ, ದೇವರು ಹೌದು, ಆದರೆ ದೇವರಿಗೆ ವಿರುದ್ಧವಾದ ಕೆಲಸವನ್ನ ಅಲ್ಲಿ ಅವತ್ತು ಮಾಡ್ತಾ ಇದ್ದಾರೆ. ಆದ್ರಿಂದ ಇದನ್ನ ನೋಡಿ ಮಾಡಿ ಚೆನ್ನಾಗಿ ತಿಳ್ಕೊಳ್ಬೇಕು. ಅಥವಾ ಗೊತ್ತಿಲ್ಲದ್ರೆ ಹೇಳಿದಂತನ ಕೇಳಿ ಆದ್ರೂ ತಿಳ್ಕೊಳ್ಬೇಕು. ಗೊತ್ತಿದ್ದವರು ಕೂಡ ಅವರ ಒಂದು ಜೀವನಕ್ಕಾಗಿ ಇವತ್ತು ಜನಗಳನ್ನ ನಾನಾ ರೀತಿ ವಂಚನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ನಾವು ಪ್ರವೇಶವಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಆ ದೇವಸ್ಥಾನ ಈ ದೇವಸ್ಥಾನ ಆ ದರ್ಶನ ತೆಗೆದುಕೊಂಡು ವಾಹನಗಳಲ್ಲಿ ಹೋಗಿ ಬರುವಾಗ ಅಲ್ಲಿ ಅಪಘಾತವಾಗಿ ಎಷ್ಟೋ ಜನ ನಷ್ಟವನ್ನು ಅನುಭವಿಸ್ತಾರೆ, ಶಿಕ್ಷೆಗೊಳಗಾಗ್ತಾರೆ, ಎಷ್ಟೋ ಹೆಣಗಳು ಬೀಳ್ತವೆ. ಯಾಕೆ ಬೀಳಬೇಕು? ನಾವಿದ್ದಲ್ಲೇ ದೇವರನ್ನ ಅರಿತುಕೊಂಡು ಆರಾಧಿಸಿದರೆ ಮುಗಿಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳುತ್ತಿರುವವರು ಚೆನ್ನಾಗಿ ಕೇಳಿ ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಹಾಗೂ ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಜೀವಿಸುವಂತಾಗಲಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರು ಶಾಂತಿ, ಸಮಾಧಾನ, ಆರೋಗ್ಯ, ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ ಕೊಟ್ಟು ದೇವರು ಹೇರಳವಾಗಿ ಆಶೀರ್ವದಿಸಲಿ.